ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಮೆಂಟಲ್ ಅಬಿಲಿಟಿ ಸರಣಿನ ಬೆಳಿಗ್ಗೆ 5:30ಕ್ಕೆ ಆರಂಭ ಮಾಡಿ 3 ಸೆಷನ್ ಮುಗಿದಿದೆ. 3 ಸೆಷನ್ ಥಿಯರಿ ಆದ ನಂತರ ಒಂದೆರಡು ಪೇಪರ್ಗಳನ್ನ ಸಾಲ್ವ್ ಮಾಡೋಣ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. PC ಪೇಪರ್ ಒಂದು ದಿವಸ, PSI ಪೇಪರ್ ಒಂದು ದಿವಸ. ಹಳೆ ಪೇಪರ್ಗಳನ್ನ ಸಾಲ್ವ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಬರ್ತೀನಿ. ಇವತ್ತೊಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ತೊಗೋತೀನಿ. ಹಾಗಂತ ಇದು PSIಂದವ್ರು ನೋಡಬಾರ್ದು ಹಾಗೇನಿಲ್ಲ. PC PSI ಕ್ವಶನಲ್ಲಿ ತುಂಬ ಡಿಫ್ರೆನ್ಸಸ್ ಏನಿಲ್ಲ. ಹಾಗಾಗಿ ಅವರಷ್ಟೇ ಅಲ್ಲದೆ ಯಾರು ಮೆಂಟಲ್ ಅಬಿಲಿಟಿ ಕಲಿಬೇಕು ಅಂದ್ಕೊಂಡಿದ್ದೀರಾ, ಡಿಫ್ರೆಂಟ್ ಪ್ರಾಬ್ಲಮ್ಸ್ ಜೊತೆಗೆ ಕಲ್ತ್ಕೊಡ್ತಾ ಹೋಗೋಣ. ಸ್ನೇಹಿತರೆ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಆ್ಯಂಡ್ರಾಯ್ಡ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಉಪಯೋಗ ಪಡ್ಕೋಬೋದು. ಟೆಲಿಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ ಎಲ್ಲ ಕಡೆ ನಮ್ಮ ಜೊತೆ ಟಚ್ಚಲ್ಲಿರಿ ಅಂತ ಕೇಳ್ಕೊಳ್ತಾ ವೆರಿ ಫಸ್ಟ್ ಕ್ವಶನ್ಗೆ ಬರ್ತೀನಿ. ಕಾಣೆಯಾಗಿರುವ ಸಂಖ್ಯೆಯನ್ನು ಖಾಲಿ ಇರುವ ಸ್ಥಳದಲ್ಲಿ ತುಂಬಿ. ಈ ಸೀರೀಸ್ ಕಂಪ್ಲೀಷನ್ ಅಂತ ಇದನ್ನು ಪ್ರಶ್ನೆಗಳು ಹೇಳ್ತೀವಿ. ಒಂದು 3-4 ನಂಬರ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬ್ಲ್ಯಾಂಕ್ ಪ್ಲೇಸ್ಗೆ ಏನು ತುಂಬಬೇಕು ಅನ್ನೋದು ಇಲ್ಲಿರುತ್ತೆ. ಇದೇನು ತುಂಬ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡು ಮಾಡೋವಂಥದ್ದು ಏನಿರಲ್ಲ. ವೆರಿ ಈಸಿ ಇರುತ್ತೆ, ವೆರಿ ಸಿಂಪಲ್. ನೋಡೋಣ ಈಗ. 6, 10, 7, 12, 8 ಅಂತ ಇದೆ. ಇದನ್ನು ನಾವು ಏನು ಮಾಡಬೇಕು? ಏನಂದರೆ ಮಾಮೂಲಿ ಒಂದು ಸರಿ ಗ್ಯಾಪ್ ಚೆಕ್ ಮಾಡ್ತೀವಿ. 6, 4, 10 ಇದೆ, ಮತ್ತು ಕಡಿಮೆ ಆಯಿತು, ಮತ್ತೆ ಜಾಸ್ತಿ ಆಯಿತು, ಮತ್ತೆ ಕಡಿಮೆ ಆಯಿತು. ಹೀಗೆ ಅಪ್ ಡೌನ್ ಆಗ್ತಾಯಿದೆ. ಸುಮ್ಮನೆ ಚೆಕ್ ಮಾಡೋಣ ಗ್ಯಾಪನ್ನು. ಇಲ್ಲಿ +4 ಜಾಸ್ತಿ ಆಗಿದೆ, 4 ಜಾಸ್ತಿ ಆಗಿದೆ. ನೆಕ್ಸ್ಟ್ -3 3 ಕಡಿಮೆ ಆಗಿದೆ. ನೆಕ್ಸ್ಟ್ +5 5 ಜಾಸ್ತಿ ಆಗಿದೆ. ನೆಕ್ಸ್ಟ್ -4 4 ಕಡಿಮೆ ಆಗಿದೆ. ನೆಕ್ಸ್ಟ್ ಏನು ಅನ್ನೋದು ಇಲ್ಲಿರೋದು. 4 ಜಾಸ್ತಿ 3 ಕಡಿಮೆ, 5 ಜಾಸ್ತಿ 4 ಕಮ್ಮಿ. ಹೀಗೆ ಒಂದು ಫ್ರೀಕ್ವೆನ್ಸಿ ಇಲ್ಲ ಇಲ್ಲಿ. ಹಾಗಾಗಿ ಏನು ಮಾಡ್ಬೋದು ಅಂದರೆ, ಇದು 2 ಡ್ಯುಯಲ್ ಸೀರೀಸ್ ಅಂತ ಕರಿತೀವಿ. 2 ನಂಬರ್ಗಳ ಸೀರೀಸ್ ಇರುತ್ತೆ. 2 ನಂಬರ್ಗಳ ಸೀರೀಸ್ನ ಹೇಗೆ ನೋಡ್ತೀವಿ ಅಂದರೆ, ಈಗ ಅಪ್ ಡೌನ್ ಇದ್ದೇ ಇರುತ್ತಲ್ಲಿ, ಎಲ್ಲೋ ವೇರಿಯೇಷನ್ಸ್ ಇರುತ್ತೆ. ಅದನ್ನು ಸಿಂಪಲಾಗಿ ನೀವು ಚೆಕ್ ಮಾಡಿದರೆ 6ರಿಂದ 7, 7ರಿಂದ 8. ಓಕೆ, ಇಲ್ಲಿ ನೋಡಿ 6, 7, 8 ಸಿಂಪಲಾಗಿ ಬಂತು. ನೆಕ್ಸ್ಟ್ ಏನು, ಇದ್ರ ಮುಂದೆ ಬರುವ ನಂಬರ್ 9 ಆಗಿರುತ್ತೆ. ಅದ್ರ ಮುಂದೆ ಹೋಗಬೇಕಾದ್ರೆ ನಂಬರ್. ಬಟ್ ನಮಗಿರೋದು ಸೆಕೆಂಡ್ ಸೀರೀಸ್ನ ಪ್ರಶ್ನೆಯಲ್ಲಿ ಇದೀವಿ ನಾವು. ವಾಟ್ ಈಸ್ ಸೆಕೆಂಡ್ ಸೀರೀಸ್ನ ಪ್ರಶ್ನೆಗಳು? ಇಲ್ಲಿದೆಯಲ್ಲ, 10 ಆದಮೇಲೆ 12 ಆಗಿದೆ. 12 ಆದಮೇಲೆ ಇಲ್ಲಿಗೆ ನಂಬರ್ ಬರಬೇಕು, ಏನು ಡ್ಯಾಶ್ ಇದೆ ಅಲ್ಲಿಗೆ. 10ಕ್ಕೆ 2 ಜಾಸ್ತಿ +2, 12ಕ್ಕೆ 2 ಜಾಸ್ತಿ +2, ಇಲ್ಲಿ 14 ಬರುತ್ತೆ. ಇಷ್ಟೇ. ಕೆಳಗಡೆ +1 ಇದೆ, ಇಲ್ಲಿ +2 ಇದೆ. ಇದು 14ಕ್ಕೂ ಅವರೇ ಕೊಟ್ಟು ಅದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಈ ಸೀರೀಸ್ ಬರುತ್ತೆ. 6, 7, 8, 9 ಬರುತ್ತೆ. ಬಟ್ ನಮ್ದು ಅದಲ್ಲದೆ ಇರೋದ್ರಿಂದ 10, 12, 14ನೇ ಪ್ಲೇಸ್ ಬೇಕು. ಸೊ ರೈಟ್ ಆನ್ಸರ್ ದಿಸ್ ಒನ್, 14 ಸರಿ ಉತ್ತರ. ಇದು ಒಂದು ಪ್ರಶ್ನೆ ಮಾಡಿದ್ದೀನಿ. ಈ ಥರದ್ದೇ ಒಂದೇ ಪೇಪರಲ್ಲಿ ಒಂದು 7-8 ಪ್ರಾಬ್ಲಮ್ಗಳಿದೆ. ಕ್ವಶನ್ ಬಂದ ಕೂಡಲೇ ಪಾಸ್ ಮಾಡಿ ಕ್ವಿಕ್ಕಾಗಿ ಟ್ರೈ ಮಾಡಿ, ಒಂದು 10-20 ಸೆಕೆಂಡ್. ನೆಕ್ಸ್ಟ್ ನಾನು ಸಾಲ್ವ್ ಮಾಡೋದು ನೋಡ್ತಾ ಬರ್ಬೋದು. ನೆಕ್ಸ್ಟ್ ಪ್ರಶ್ನೆ ಇರೋದು 81, 69, 58, 48, 39. ನೆಕ್ಸ್ಟ್ ಏನು ಬರುತ್ತೆ? ಇದನ್ನು ಸೀರೀಸ್ ಕಂಪ್ಲೀಷನ್ ಕ್ವಶನ್. ಸೇಮ್ ಪೇಪರ್ ಇದು, ಬೇರೆ ಬೇರೆ ಪೇಪರ್ದಲ್ಲ. ಒಂದೊಂದು ಪೇಪರಲ್ಲಿ ಇಷ್ಟು ಕ್ವಶನ್ಸ್ ಬಂದಿದೆ. 2002 ಕ್ವಶನ್ ಪೇಪರ್ ಇದು. 81, 69, 58, 48, 39 ವಾಟ್ ನೆಕ್ಸ್ಟ್ ಅನ್ನೋದಿದೆ. ಇಲ್ಲೇನಾಗಿದೆ, ಇಳಿಕೆ ಆಗ್ತಾ ಬರ್ತಾಯಿದೆ. ಇಳಿಕೆ ಆಗಿದೆ, ತುಂಬ ಈಸಿಯಾಗಿ ಅರ್ಥ ಮಾಡ್ಕೋತೀವಿ. ತುಂಬ ಈಸಿಯಾಗಿದ್ದು ಡೌನ್ ಆಗಿದ್ದು ಕಾಣ್ತಾ ಇದೆ. 81, 69 ಕಳಿತೀವಿ. 11ರಲ್ಲಿ 9 ಹೋದರೆ 2. ನೆಕ್ಸ್ಟ್ 7ರಲ್ಲಿ 1 ಹೋದರೆ 6 ಹೋದರೆ 12. ಅಲ್ಲಿಗೆ ಸಿಂಪ್ಲಿ ಕ್ರಾಸ್ ಕೌಂಟ್ ಮಾಡಿ. 69, 79, 80, 81. ಇಲ್ಲಿ 12 ಕಡಿಮೆ ಆಯಿತು. ಇಲ್ಲಿ 69, 58 11 ಕಡಿಮೆ ಆಯಿತು. 58, 48 58ರಲ್ಲಿ 48 ಕಳೆದ್ರೆ 10 ಕಡಿಮೆ ಆಯಿತು. -12, -12, -11, -10. 48, 39 ಕಳೆದ್ರೆ 9 ಕಡಿಮೆ ಆಯಿತು. 9 ಕಡಿಮೆ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ನಿಮಗೆ ಗೊತ್ತಾಯಿತು. 12, 11, 10, 9 ಆದಮೇಲೆ 8 ಕಡಿಮೆ ಮಾಡಬೇಕು ನೀವು. -8. 39ರಲ್ಲಿ 8 ಕಡಿಮೆ ಮಾಡಿದರೆ 31. ದ ರೈಟ್ ಆನ್ಸರ್ 31. ಇಲ್ಲಿ ಬರಬೇಕಾದ ನಂಬರ್ 31. ಇಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. 72, 36, 108, 54, 162 ಡ್ಯಾಶ್ ಇದೆ. ಏನಿದು ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ? ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಸಿಂಪ್ಲಿ ನೋಡ್ತಿದ್ದಂಗೆ ನಿಮಗಿಲ್ಲಿ ಒಂದು ರಿದಮ್ ಕಾಣುತ್ತೆ. ಇಂಥವನ್ನೆಲ್ಲ ನೀವು ಏನಾಗಿದೆ ಹುಡುಕ್ತಾ ಕೂರೋದಲ್ಲ. 36 ಕಾಣ್ತಾ ಇದೆ, 72. ಇದಕ್ಕೂ ಏನು ಸಂಬಂಧ ಇದೆ? 36 ಡಬಲ್ 2 72.
ಅಥವಾ 72 ಅರ್ಧ 32. ಈ ಕಡೆಯಿಂದ ಈ ಕಡೆ ಬಂದರೆ ನೀವು ಆಫ್ ಮಾಡ್ಕೋತೀರಾ, ಈ ಕಡೆಯಿಂದ ಈ ಕಡೆ ಬರೋದಾದ್ರೆ ಇಂಟು 2 ಮಾಡ್ತೀರಾ ಅಷ್ಟೇ. ಇಲ್ಲಿಗಿಲ್ಗೂ ಏನು ಸಂಬಂಧ ಇದೆ? 54 ಇಂಟು 2 108. 108ರ ಅರ್ಧದಷ್ಟು 54. ಇಲ್ಲಿಗಿಲ್ಲಿಗೆ ಇಷ್ಟೇ. ಹಾಗಿದ್ಮೇಲೆ ಇದರ ಅರ್ಧದಷ್ಟು ನೋಡ್ತೀವಿ. 162ರ ಅರ್ಧ ಅಂದರೆ 81, 81. ಕ್ರಾಸ್ ಚೆಕ್ ಮಾಡೋದಾದರೆ 81 2 162. ಫಿನಿಶ್. ಅಲ್ಲಿಗೆ ಇದಕ್ಕೆ ಸರಿ ಉತ್ತರ 81 ಈಸ್ ರೈಟ್. ಮೊದಲ ಸಂಖ್ಯೆಯ ಅರ್ಧದಷ್ಟು ಎರಡನೇ ಸಂಖ್ಯೆ ಇದೆ, ಮೂರನೇ ಸಂಖ್ಯೆಯ ಅರ್ಧದಷ್ಟು ನಾಲ್ಕನೇ ಸಂಖ್ಯೆ ಇದೆ, ಐದನೇ ಸಂಖ್ಯೆಯ ಅರ್ಧದಷ್ಟು ಆರನೇ ಸಂಖ್ಯೆ ಇದೆ. ಅಷ್ಟೇ, ಇನ್ನೇನಿಲ್ಲ ಇದು. ನೆಕ್ಸ್ಟ್ ಬರೋಣ. ಈ ಸರಣಿಯನ್ನು ಪೂರ್ಣಗೊಳಿಸಿ. ಪೂರ್ಣಗೊಳಿಸಿ ಎಲ್ಲ ಒಂದೇ. ಓಕೆ, ಇದು 8 0 15 9 22 18. ಮತ್ತು ಇದು ಮಿಕ್ಸಪ್ ಇದ್ದಾಗ ಈಗಾಗಲೇ ಹೇಳಿದ್ದೀನಿ 2 ಸೀರೀಸ್ ಇರುತ್ತೆ. ವೆರಿ ಸಿಂಪಲ್. 2 ಸೀರೀಸ್ ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ಸಂಬಂಧ ಇರುತ್ತೆ, ಇಲ್ಲಿಂದ ಇಲ್ಲಿಗಿರುತ್ತೆ, ಇಲ್ಲಿಂದ ಇಲ್ಲಿಗಿರುತ್ತೆ, ಇಲ್ಲಿಂದ ಇಲ್ಲಿಗಿರುತ್ತೆ. ಈಗೇನು ಕ್ವಶನ್ ಮಾರ್ಕ್ ಇದೆ ಅಲ್ಲಿಗೆ. ಸೆಕೆಂಡ್ ಸೀರೀಸ್ ಹೀಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಸಂಬಂಧ, ಇಲ್ಲಿಂದ ಇಲ್ಲಿಗೆ ಸಂಬಂಧ, ಇಲ್ಲಿಂದ ಇಲ್ಲಿಗೆ ಸಂಬಂಧ, ಇಲ್ಲಿಂದ ನೆಕ್ಸ್ಟ್ ನಂಬರ್ಗೆ ಸಂಬಂಧ ಇರುತ್ತೆ. ಏನು ಸಂಬಂಧ ಇದೆ? 8 + 7 15, 15 + 7 22, 22 + 7 29, 29 + 7 36, 36 ಇಲ್ಲಿಗೆ ಬಂತು. ಆ 36ವರೆಗೂ ಕೊಟ್ಟು ಮುಂದೆ ಯಾವ್ದು ಬರುತ್ತೆ ಅಂತ ಏನಾದ್ರು ಚೆಕ್ ಮಾಡಿದರೆ 0 + 9 9, 9 + 9 18, 18 + 9 27, 27 + 9 36. ಇಲ್ಲಿ ನೋಡ್ರಿ, ನಿಮಗೆ 36 ಇಲ್ಲಿ ಪ್ರಶ್ನೆಯಲ್ಲೇ ಕೊಟ್ಟು ನೆಕ್ಸ್ಟ್ ನಂಬರ್ ಹೇಳ್ರಿಂದ ನೆಕ್ಸ್ಟ್ ನಂಬರು 36 ಉತ್ತರ ಬಂದರೂ ಡೌಟ್ ಆಗಿಬಿಡುತ್ತೆ. ಆದರೆ ಉತ್ತರ 36 ಬರಬೇಕು. 36 ನಂತರ 36. ಬಿಕಾಸ್ ಫಸ್ಟ್ ಸೀರೀಸ್ ಪ್ರಕಾರ 27 ನಂತರ 36, ಸೆಕೆಂಡ್ ಸೀರೀಸ್ ಪ್ರಕಾರ 27 ನಂತರ 36 ಬರುತ್ತೆ. ಓಕೆ, ಈ ಥರದಲ್ಲಿ ನಾವು ತೆಗೆದುಕೊಂಡು ಹೋಗ್ತೀವಿ. ದಿಸ್ ಈಸ್ 2 ಸೀರೀಸ್ಗಳ ಡ್ಯುಯಲ್ ಸೀರೀಸ್ಗಳನ್ನ ಒಂದು ಸರಣಿ. ನೆಕ್ಸ್ಟ್ ಪ್ರಶ್ನೆ 1 8 27 64 125 216. ಏನು ಮಾಡಬೇಕಿಲ್ಲಿ? ಇಲ್ಲಿ ವೆರಿ ಸಿಂಪಲ್. ಇಲ್ಲಿ ಗ್ಯಾಪ್ ಚೆಕ್ ಮಾಡ್ಕೊಳ್ಳೋದು ಫಸ್ಟ್. ಬಟ್ ನಿಮಗೆ ನಂಬರ್ ಸೀರೀಸ್ ಅಂತಲೇ ಒಂದೊಂದು ವಿಡಿಯೋ ಇದೆ. ಅಲ್ಲಿ ನಂಬರ್ ಸೀರೀಸ್ಗೆ ಒಂದು 4-5 ಬೇಸಿಕ್ ರೂಲ್ಗಳನ್ನು ಹೇಳಿದ್ದೀನಿ. ಅಷ್ಟು ಗೊತ್ತಿದ್ಬಿಟ್ರೆ ಮುಗಿದೋಯ್ತು. ಈ ನಂಬರ್ ನೋಡ್ತಿದ್ದಂಗೆ ನಿಮಗೆ ಏನಿದು ಅಂತ ಗೊತ್ತಾಗ್ಬಿಡತ್ತೆ. ಈ ನಂಬರ್ ಏನಿದು? ದಿಸ್ ಈಸ್ 1 ಕ್ಯೂಬ್. 1 ಕ್ಯೂಬ್ ಅಂದರೆ 1 × 1 × 1, ಒಂದೊಂದಲೇ 1 ಒಂದೊಂದಲೇ 1. ಇದು 2 ಕ್ಯೂಬ್, 2 ಕ್ಯೂಬ್. ಇದು 2 × 2 × 2, 2 2 4, 4 2 8. ಇದು 3 ಕ್ಯೂಬ್. ಇದು 3 ಕ್ಯೂಬ್, 3 3 9, 9 3 27. ಓಕೆ, ಇದು 4 ಕ್ಯೂಬ್, 4 4 16, 16 4 64. ಇದು 5 ಕ್ಯೂಬ್, 5 5 25, 25 5 125. ಇದು 6 ಕ್ಯೂಬ್, 6 6 36, 36 6 216. ಹಾಗಾದರೆ ನೆಕ್ಸ್ಟ್ ಏನು? 7 ಕ್ಯೂಬ್. 7 ಕ್ಯೂಬ್ ಅಂತ ಅಂದರೆ 7 7 49, 49 ಎಷ್ಟು? ಓಕೆ, 7 7 ಹಿಂಗೆ ತೊಗೊಂಡೆ 49 ಆಯಿತು. 49 × 7. ಓಕೆ, 7 9 7 7 49, 8 56, 7 9 63ಕ್ಕೆ 3, 6 ರಿಮೈನಿಂಗ್ ಉಳಿತು. 7 4 28 6 34. 343 ಈಸ್ ರೈಟ್ ಆನ್ಸರ್ ಹಿಯರ್. 7 ಕ್ಯೂಬ್. ಈ ಥರ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಮುಗೀತು. ದಿಸ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರೋಣ. ಇಲ್ಲಿ ಹಿಂದಿನ ಈ ಪ್ರಶ್ನೆಗೆ ಕೇಳೋದಾದರೆ ಇನ್ನೂ ಸ್ಕ್ವೈರ್ ಸೀರೀಸಲ್ಲಿ ಕೊಡ್ಬೋದು. 1 ಸ್ಕ್ವೈರ್, 2 ಸ್ಕ್ವೈರ್, 3 ಸ್ಕ್ವೈರ್, 3 ಸ್ಕ್ವೈರ್ 9, 4 ಸ್ಕ್ವೈರ್ 16, 5 ಸ್ಕ್ವೈರ್ 25. ನೆಕ್ಸ್ಟ್ ಏನು? -6 ಸ್ಕ್ವೈರ್. ಸ್ಕ್ವೈರ್ ಸೀರೀಸ್, ಕ್ಯೂಬ್ ಸೀರೀಸ್, ಈ ಥರದೆಲ್ಲ ಪ್ರಶ್ನೆ ಬರುತ್ತೆ. ಸಿಂಪಲ್ ಆಗಿರುತ್ತೆ, ಇದೇನು ಟಫ್ ಇಲ್ಲ. ನೆಕ್ಸ್ಟ್ ಬರೋಣ. ಈ ಗುಂಪಿಗೆ ಸೇರದ ಮಾಡ್ಕೊಳ್ಳೋಣ. ಸೇರಿದ ಅಲ್ಲ, ಇದು ಸೇರದ ಸಂಖ್ಯೆ ಯಾವುದು? ಗುಂಪಿಗೆ ಸೇರದ ಸಂಖ್ಯೆ ಯಾವುದು? 4 9 1 3 ಇದೆ. ಈ 4 ಆಡ್ ಮ್ಯಾನ್ ಔಟ್ ಅಂತೀವಿ. ಇದನ್ನು ಆಡ್ ಮ್ಯಾನ್ ಔಟ್. ಈ ಗುಂಪಿಗೆ ಫಿಟ್ ಆಗಲ್ಲ ಅಂತ ಹೊರಗೆ ಹಾಕ್ರಿ ಅಂತ. ಅಲ್ಲಿ 3 ನಂಬರ್ಗಳು ಒಂದೇ ಥರ ಇರುತ್ತೆ ಅಂತ. ಯಾವುದು ಒಂದೇ ಥರ ಇದೆ? ಇಲ್ಲಿ 2-3 ಥರದಲ್ಲಿ ಯೋಚನೆ ಮಾಡ್ತಾ ಬರ್ತೀವಿ.
ಇಲ್ಲಿ ಸಮಸಂಖ್ಯೆ ಯಾವುದಿದೆ? 4 ಮಾತ್ರ ಇರೋದು. 1, 3, 5, 7, 9, 11 ಇವೆಲ್ಲ ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳ ಗ್ರೂಪ್ ನೋಡಿದಾಗ ನಮಗೆ ಇದರಲ್ಲಿ 1 ಇದೆ. ಓಕೆ, ಹಿಯರ್ ನಮ್ಮ ಹತ್ರ 1 ಇದೆ, 3 ಇದೆ, 9 ಇದೆ. ಅಲ್ಲಿಗೆ ಇದು ಬೆಸ ಸಂಖ್ಯೆಗಳ ಸರಣಿಯಾದರೆ ನಾವು ಹೊರಗೆ ಹಾಕಬೇಕಾಗಿದ್ದು 4. ಸರಿ ಉತ್ತರನ? ಸರಿ ಉತ್ತರ ಇದು. ಇನ್ನೊಂದು ವೇನಲ್ಲಿ ಥಿಂಕ್ ಮಾಡೋಣ. ಇನ್ನೊಂದು ವೇನಲ್ಲಿ ಥಿಂಕ್ ಮಾಡೋದು ಹೇಗೆ ಅಂತಂದರೆ, 1 ಸ್ಕ್ವಯರ್ ಅಂತ ಅಂದರೆ 1 ಮೀನ್ಸ್ 1 × 1 = 1. 2 ಸ್ಕ್ವಯರ್ ಅಂತ ಅಂದರೆ 2 × 2 = 4. 3 ಸ್ಕ್ವಯರ್ ಅಂತ ಅಂದರೆ 3 × 3 = 9. 1, 4, 9. ಅಲ್ಲಿಗೆ ಇಲ್ಲಿ ಯಾವುದೇ ಅದು ಉಳ್ಕೊಂಡ್ವು. ಈ ಪ್ರಕಾರ 1 ಇದೆ, 4 ಇದೆ, 9 ಇದೆ. ಇಲ್ಲಿ ನಾವು ಹೊರ ತೆಗಿಬೇಕಾಗಿದ್ದು 3 ಹೊರ ತೆಗಿಬೇಕು ಅನಿಸುತ್ತೆ. ಅಲ್ಲಿಗೆ ವರ್ಗ ಸಂಖ್ಯೆಗಳ ಪ್ರಕಾರ ಹೊರಗೆ ತೆಗೆದರೆ ನಾವು ತೆಗಿಬೇಕಾದ ನಂಬರ್ 3. ಬೆಸ ಸಂಖ್ಯೆಗಳ ಪ್ರಕಾರ ಹೊರಗೆ ತೆಗೆದ್ರೆ ನಾವು ತೆಗಿಬೇಕಾದ ನಂಬರ್ 4. ಅಲ್ಲಿಗೆ ಈ ಥರ ಎಕ್ಸಾಮಲ್ಲಿ ಬಂದಾಗ ಅವರು ಯಾವುದೋ ಫಸ್ಟಿಗೆ ಕೀ ಆನ್ಸರ್ ಕೊಟ್ಬಿಡ್ತಾರೆ ಅವ್ರ ಥಾಟ್ ಒಳಗಡೆ. ಅವ್ರು ಬೆಸ ಸಂಖ್ಯೆ ಪ್ರಕಾರ ಕೊಟ್ಕೊಂಡು ಅವರು ನೀವು ಇದನ್ನು 4 ತೆಗಿಬೇಕಿತ್ತು ಕೊಡ್ತಾರೆ. ಈ ನಮ್ಮಂಥವ್ರು ಅಬ್ಜೆಕ್ಷನ್ ಆಗ್ತೀವಿ. ಇದು ಯಾಕೆ ಹಾಗೆ? ವರ್ಗ ಸಂಖ್ಯೆ ಪ್ರಕಾರ ನಾವು ಇದನ್ನು ತೆಗಿಬೋದಲ್ಲ, ಯಾವುದನ್ನ 3 ಹೊರ ತೆಗಿಬೋದಲ್ಲ ಅಂತ ಅಂದಾಗ 3 ಕೂಡ ರಿಮೂವ್ ಮಾಡೋ ಆಡ್ ಮ್ಯಾನ್ ಔಟ್ ಆಗುತ್ತೆ. ಇಲ್ಲಿ ಎ ಆ್ಯಂಡ್ ಡಿ ಎರಡೂ ಸರಿ ಉತ್ತರ ಆಗುತ್ತೆ. ನೀವು ಆ ಥರ ಮಾಡಿದ್ರೆ ಅದು ಸರಿ, ಈ ಥರ ಮಾಡಿದ್ರೆ ಇದು ಸರಿ. ಓಕೆ, ನೆಕ್ಸ್ಟ್ ಬರೋಣ. ಇಷ್ಟು ಗೊತ್ತಿದ್ದಾಗ ಒಂದಷ್ಟು ನಂಬರ್ಗಳ ಬಗ್ಗೆ ಗೊತ್ತಿರಬೇಕು. ನಂಬರ್ ಅಂದರೆ ನಿಮಗೆ ಅದೇ 1, 2, 3, 4, 9 ಅದರಲ್ಲಿ ಸ್ಪಷ್ಟತೆ ಬೇಕು. ಸ್ವಾಭಾವಿಕ ಸಂಖ್ಯೆಗಳಂದರೆ 1ರಿಂದ ಸ್ಟಾರ್ಟ್ ಆಗ್ತವೆ. 1, 2, 3, 4, 5, 6 ಹೀಗೆ ಹೋಗುತ್ತಲ್ಲ, ಇದನ್ನು ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಹೋಲ್ ನಂಬರ್ ಪೂರ್ಣ ಸಂಖ್ಯೆಗಳು ಅಂತ. ಏನು ನ್ಯಾಚುರಲ್ ನಂಬರ್ಗೂ ಪೂರ್ಣ ಸಂಖ್ಯೆಗಳು ಡಿಫ್ರೆನ್ಸ್ ಅಂದರೆ, ಪೂರ್ಣ ಸಂಖ್ಯೆಯಲ್ಲಿ 0ದಿಂದ ಸ್ಟಾರ್ಟ್ ಆಗುತ್ತೆ. ಬಿಗಿನ್ ವಿತ್ 0, ಅದು ಒಂದೇ ಆ್ಯಡ್ ಆಗೋದು. 0ದಿಂದ ಸ್ಟಾರ್ಟ್ ಆಗುತ್ತೆ. 0, 1, 2, 3, 4 ಇದು ಯಾವ ಥರದ ಸಂಖ್ಯೆಗಳು ಅಂದರೆ ಇದು ನ್ಯಾಚುರಲ್ ನಂಬರ್ಸ್ ಅನ್ನೋಂಗಿಲ್ಲ, ಪೂರ್ಣ ಸಂಖ್ಯೆಗಳು ಅಂತ ಕರಿಬೇಕು. ಇಂಟೆಗರ್ಸ್ ಅಂತ ಕರಿತೀವಿ. ಇಂಟೆಗರ್ಸ್ ಅಂದರೆ ಮೈನಸ್ ಇನ್ಫಿನಿಟಿವರೆಗೂ -3, -2, -1, 0, 1, 2, 3 ಅಂದರೆ ನಕಾರಾತ್ಮಕ ಸಂಖ್ಯೆಗಳು ಇರುತ್ತೆ, ಸಕಾರಾತ್ಮಕ ಸಂಖ್ಯೆಗಳು ಇರುತ್ತೆ. ಏನು ಗ್ರಾಫಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಅದನ್ನ ಇಂಟೆಗರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ನಂಗೆ ಸ್ಪಷ್ಟ ಗೊತ್ತಿಲ್ಲ. ಯಾರಿಗಾರು ಇಂಟೆಗರ್ಸ್ಗೆ ಕನ್ನಡ ಪದ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಬೇಕಿದ್ದವ್ರು ತಿಳ್ಕೊತಾರೆ. ನೆಕ್ಸ್ಟ್ ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಂದರೆ ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳು 2ರಿಂದ ಸ್ಟಾರ್ಟ್ ಆಗುತ್ತೆ, ಭಾಳ ಜನ ಗೊತ್ತಿಲ್ಲ. 0ದಿಂದ ಸ್ಟಾರ್ಟ್ ಆಗುತ್ತೆ. 0, 2, 4, 6, 8 ಇದು ಸಮ ಸಂಖ್ಯೆಗಳು. ಆಡ್ ನಂಬರ್ಸ್. ಈವನ್ ನಂಬರ್ಸ್ ನಿಮಗೆ ಗೊತ್ತಾಯ್ತಿದ್ದು ಸಮ ಸಂಖ್ಯೆಗಳು. ಆಡ್ ನಂಬರ್ಸು ಬೆಸ ಸಂಖ್ಯೆಗಳು. ನನಗೆ ಇದು ಇಂಗ್ಲೀಷ್ ತುಂಬ ಸರಿ ಅರ್ಥ ಆಗ್ತಿರಲಿಲ್ಲ, ಏನು ಆಡು ಏನು ಈವನ್ನು. ಈಗ ನೀವೇನೋ ವಿಚಿತ್ರವಾಗಿ ಡ್ರೆಸ್ ಹಾಕ್ಕೊಂಡಿದ್ದೀರಾ, ಅವಾಗೆಲ್ಲ ಹೇಳ್ತೀವಿ ಏನು ಆಡಾಗಿ ಕಾಣ್ತಾನಲ್ಲ ಇವನು. ಆಡಾಗಿ ಕಾಣ್ತಾನೆ ಅಂದರೆ ಸರಿಯಾಗಿ ಕಾಣ್ತಾ ಇಲ್ಲ ಅಂತ. ಯೂನಿಫಾರ್ಮ್ ಸಮವಾಗಿ ಕಾಣ್ತಾರೆ. ಸಮವಾಗಿ ಕಾಣೋದಂದರೆ ಈವನ್ನಾಗಿ ಕಾಣೋದು. ಬೆಸವಾಗಿ ಆ ಗುಂಪಿಗೆ ಸರಿಯಾಗಿ ಕಾಣ್ತಾ ಇಲ್ಲ ಅಂದರೆ ಬೆಸವಾಗಿ ಕಾಣೋದು, ಆಡಾಗಿ ಕಾಣೋದು ಅಂತೀವಿ. ಆಡ್ ಅಂದರೆ ಬೆಸ ಸಂಖ್ಯೆ. 1, 3, 5, 7, 9, 11, 13 ಇವೆಲ್ಲ ಬೆಸ ಸಂಖ್ಯೆಗಳು. ನೆಕ್ಸ್ಟ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತ. ಅವಿಭಾಜ್ಯ ಅಂದರೆ ಆ ಸಂಖ್ಯೆಗಳನ್ನು ಇನ್ಯಾವುದರಿಂದ ಭಾಗಿಸೋಕ್ಕಾಗಲ್ಲ. CPC ಎಕ್ಸಾಮಲ್ಲಿ ಈ ಸೀರೀಸ್ ಕೊಡ್ತಾರೆ, ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ. ಇದೇನಾಗಿದೆ, ನನಗೆ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗ್ತಾಯಿತ್ತು. 2 ಇದೆ ಸಮ ಸಂಖ್ಯೆ, 3, 5, 7 ಇವೆಲ್ಲ ಬೆಸ ಸಂಖ್ಯೆಗಳು. ಅರೆ ಏನಾಗಿದೆ ಇದು, 2 ಯಾಕೆ ಬಂತು, 2ನೇ ತಪ್ಪು ಕೊಟ್ಟಿದ್ದಾರೆ, ಅವರೇ ತಪ್ಪು ಕೊಟ್ರ ಅಂತ. ಇಲ್ಲ, 2 ಯಾವುದರಿಂದನೂ ಭಾಗ ಆಗಲ್ಲ, 3 ಯಾವುದರಿಂದ ಭಾಗ ಆಗಲ್ಲ, 5 ಯಾವುದರಿಂದ ಭಾಗ ಆಗಲ್ಲ, 7 ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ. ಇಲ್ಲಿ ನೋಡಿ 9 ಇಲ್ಲ. ಯಾಕೆ 9 ಇಲ್ಲ? 3 3 ಸಹ 9 ಕ್ಯಾನ್ಸಲ್ ಆಗುತ್ತೆ. 11, 13, 15 ಇಲ್ಲ ಇಲ್ಲಿ ಬೆಸ ಸಂಖ್ಯೆಯಲ್ಲಿ. ಯಾಕೆಂದರೆ 3 5 ಸಹ 5 3 ಸಹ ಕ್ಯಾನ್ಸಲ್ ಆಗುತ್ತೆ. 17, 19, 21 ಬರಲ್ಲ ಇಲ್ಲಿ. 7 3 21 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 23. ಈ ಥರ ಸಂಖ್ಯೆಗಳನ್ನ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳ ಸರಣಿ ಅಂತೀವಿ. ಇವು ತುಂಬ ನಿಮಗೆ ಮೆಂಟಲಿಟಿ ಕ್ಲಾಸ್ ಪ್ರಶ್ನೆಗಳಲ್ಲಿ, ಸೀರೀಸ್ ಕಾಂಪಿಟೇಷನಲ್ಲಿ ಕಾಡ್ತಾ ಇರ್ತವೆ. ಈ ನಂಬರ್ಗಳ ಪೇಜನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಆರಾಮಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. ತುಂಬ ಪ್ರಶ್ನೆಗಳು ಇದ್ರ ಮೂಲಕ ಸಾಲ್ವ್ ಮಾಡ್ಬೋದು. ಮತ್ತು ಸಂಖ್ಯಾ ಸರಣಿ ಅಂತ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿ ನೋಡ್ಕೊಂಡು ನೀವು ಆರಾಮಾಗಿ ಕಲ್ತ್ಕೋಬೋದು. ನೆಕ್ಸ್ಟ್ ಬರೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕನಿಷ್ಠ ಬೆಲೆಯುಳ್ಳದ್ದು? ಲೆಸ್ ಪ್ರೈಸ್, ಮಿನಿಮಮ್ ಪ್ರೈಸ್. ಇವೆಲ್ಲ ಏನು ಭಿನ್ನ ರಾಶಿಯಲ್ಲಿದೆ.
ಭಿನ್ನರಾಶಿಯಲ್ಲಿ 5/8 ಇದು ನಿಮಗೆ ಹಿಂಗೆ ಅರ್ಥ ಆಗಿಲ್ಲ ಅಂದರೆ ನಾನು ಹಿಂಗೆ ತೋರಿಸ್ತೀನಿ ಬೇಕಾದ್ರೆ. ಇದೇನು ಅಂದರೆ ಹೀಗೆ ಬರಿಬೋದು 5/8 ಅಂತ. ಇದು 1/8, ನಾಟ್ 8/1 ಇದು 1/8 ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು 1/8. ನೆಕ್ಸ್ಟು 11/20, 11/20. ಇದು 7/12. ಎಲ್ಲವೂ ಭಿನ್ನರಾಶಿಯಲ್ಲಿದೆ. ಮೇಲ್ಗಡೆ ಇರೋ ಸಂಖ್ಯೆ ಕಡಿಮೆ ಇದೆ, ಕೆಳಗಡೆ ಇರೋ ಸಂಖ್ಯೆ ಜಾಸ್ತಿ ಇದೆ. ಈಗ ನಾವು ಇದರಲ್ಲೇ ಮಿನಿಮಮ್ ಕಂಡುಹಿಡಿಯೋಕೆ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ಬೇರೆ ದೆರ್ ಈಸ್ ನೋ ಅದರ್ ರೂಟ್. ಭಾಗಾಕಾರ ಮಾಡಿ ನೀವು ಆರಾಮಾಗಿ ಕಂಡುಹಿಡಿಬೋದು. ಇದೇನು ತುಂಬ ಟಫ್ ಏನಿಲ್ಲ. 5/8 ಭಾಗಿಸೋದು ಹೇಗೆ ಅಂತ ಅಂದರೆ 5 ಹೀಗೆ ಹಾಕೋತೀರಾ, 8 ಹೀಗೆ ಹಾಕೋತೀರಾ. ಇದು ಫಾಸ್ಟಾಗಿ ಮ್ಯಾಥಮೆಟಿಕ್ಸ್ ಬರೋರು ನೀವು ಮಾಡಿರಿ. ನಾನು ಲೋ ಫ್ರೀಕ್ವೆನ್ಸಿ ಹುಡುಗರಿಗಾಗಿ ಮಾಡ್ತಾ ಇರೋದು. ಈಗ 8 ಎಷ್ಟು ಹೋಗೋದಿಲ್ಲ ಇದು. ಆವಾಗ ಏನು ಮಾಡ್ತೀವಿ, ಒಂದು ಪಾಯಿಂಟ್ ಇಟ್ಕೋತೀವಿ. ಪಾಯಿಂಟ್ ಅಂದರೆ 0 ಪಾಯಿಂಟ್ ಅಂತ. 1 ಪಾಯಿಂಟ್ ಇಟ್ಕೊಂಡಾಗ ನಮಗೆ 1 0 ತಗೊಳ್ಳೋಕೆ ಅವಕಾಶ ಸಿಗುತ್ತೆ. 0 ತಗೊಂಡಾಗ ಇದೆಷ್ಟಾಯಿತು? 50 ಆಯಿತು. 8 6 48. ಎಷ್ಟು ಉಳಿತು? 10ರಲ್ಲಿ 8 ಹೋದರೆ 2, 0. ನೆಕ್ಸ್ಟ್ ಏನು ಮಾಡ್ಬೋದು? ಮತ್ತೊಂದು 0 ತಗೋತೀವಿ. 8 2 16. ಎಷ್ಟು ಉಳಿತು? 4 ಉಳಿತು. 4 ಉಳಿದಾಗ ನೆಕ್ಸ್ಟ್ ಏನು ಮಾಡ್ತೀವಿ? 8 5 40, 0, 0. ಫಿನಿಶ್. ಇಷ್ಟೇ ಇದು. ಅಲ್ಲಿಗೆ ಇದರ ವ್ಯಾಲ್ಯೂ ಏನಾಯಿತು? 0.625 ಅಂತ ಆಯಿತು. 0.625. ನೆಕ್ಸ್ಟ್ ಎರಡನೇದು 1/8 ಅಂತ ಇದೆ. 1/8 ನೋಡಿರಿ, ಇದು 1, 8 ಹಾಕ್ಕೋತೀವಿ. ಭಾಗ್ಸೋಕ್ಕೆ ಆಗೋದಿಲ್ಲ. 0 ಇಟ್ಕೊಂಡ್ವಿ, ಪಾಯಿಂಟ್ ತೊಗೊಂಡ್ವಿ, 1 0 ಬಂತು. ಬರ್ತಾ ಇದ್ದಂಗೆ 8 1 8. ನೆಕ್ಸ್ಟ್ 2 ಉಳಿತು. 8 0 ತೊಗೋತೀವಿ. 8 2 16 ಮತ್ತು 4 ಉಳಿತು. ಓಕೆ. ನೆಕ್ಸ್ಟ್ 0 ತೊಗೋತೀವಿ. 8 5 40, 0, 0. ಇದು 0.125 ಆಯಿತು. 0.125. ನೆಕ್ಸ್ಟ್ ಹೋಗೋಣ 11/20, 11/20. ಇದು ಹೆಂಗೆ ಮಾಡ್ತೀವಿ? 20 11 ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ಅಗೇನ್ ಪಾಯಿಂಟ್ ಇಟ್ಕೋತೀವಿ. ಪಾಯಿಂಟ್ ತೊಗೊಂಡಾಗ ಇಷ್ಟಾಯಿತು. 25 100, 100, 10 ಉಳಿತು. ಮತ್ತೆ ಪಾಯಿಂಟ್ ತೊಗೊಂಡ್ವಿ. ಓಕೆ. 25 100, 0.55 ಆಯ್ತಿದು. ಓಕೆ. 10ಗೆ 25 100, 0.55. ಇದರ ವ್ಯಾಲ್ಯೂ 0.55. ಲಾಸ್ಟ್ ಒಂದಿರೋದು 7/12. 12ರಿಂದ 7 ಭಾಗಿಸು ಅಂತ ಹೇಳ್ತಾರೆ ಅವರು. ಎಗೇನ್ 0 ತೊಗೊಂಡ್ವಿ, 0 ಬಂತು. 12 5 60, 12 5 60, 10 ಉಳಿತು. ಹೋಗಲ್ಲ. ಮತ್ತೆ ನಾವು ಒಂದು 0 ತೊಗೋತೀವಿ. 12 5 60, 12 6 70, 12 7 84, 12 8 96, 4 ಉಳಿತು. 96, 4 ಉಳಿತು. ನೆಕ್ಸ್ಟ್ ನಾವು 0 ತಗೋತೀವಿ. 12 3 36. ಓಕೆ. 12 5 60, 10 ಉಳಿತು. 12 8 96, 40 ಉಳಿತು. 12 3 36. ಓಕೆ. 583, 0.583 ಆಯಿತು. ಈಗ ನೀವು ಯಾವುದು ಸರಿ, ಇದರಲ್ಲಿ ಚಿಕ್ಕದು ಯಾವುದು ದೊಡ್ಡದು ಅನ್ನೋದಕ್ಕೆ ಒಂದು ಆರ್ಡ್ರ್ ಮಾಡ್ಕೊಳ್ಳೋಣ. ಏನೇನು ಆರ್ಡ್ರ್ ಮಾಡೋದು? 0.625, 0.125, 0.55, 0.583 ಅಂತ ಬಂತು. ಈಗ ನಾವು ಇದನ್ನು ದೊಡ್ಡದು ಚಿಕ್ಕದು ಮಾಡೋದಕ್ಕೆ ಪಾಯಿಂಟ್ ಪಕ್ಕದ ನಂಬರ್ ಅದು ಎಷ್ಟು ಉದ್ದ ಇದೆ ಅಂತ ನೋಡಲ್ಲ. 0.1257 ಇದನ್ನು ನೋಡ್ತಾ ಹೋಗಲ್ಲ ಎಷ್ಟು ಉದ್ದ ಇದೆ ಅನ್ನೋದು. ಪಾಯಿಂಟ್ ಪಕ್ಕದ ದೊಡ್ಡ ಸಂಖ್ಯೆ ನೋಡ್ತೀವಿ. ದೊಡ್ಡ ಸಂಖ್ಯೆ ಇರೋದು ದೊಡ್ಡ ನಂಬರ್. ದೊಡ್ಡ ಸಂಖ್ಯೆ ದೊಡ್ಡ ನಂಬರ್ ಅಂದರೆ ಇಲ್ಲಿರೋದು 62.25 ಅಂತ ಅರ್ಥ. ಇದು ದಿಸ್ ಈಸ್ ಬಿಗ್ಗೆಸ್ಟ್ ನಂಬರ್ ಫಸ್ಟ್.
ನೆಕ್ಸ್ಟ್ ಇದು 58 ಪೈಸೆ ಅಂತ ಕೊಡುತ್ತೆ ಸಮಥಿಂಗ್. 0.5 ಅಂದರೆ 50 ಪೈಸೆ, 0.58 ಅಂದರೆ 58 ಪೈಸೆ ಸಮಥಿಂಗು. ಇದು ಸೆಕೆಂಡು. ಇದು 55 ಪೈಸೆ ಅಂತ ಥರ್ಡು. ಈ ನಂಬರ್ ಫಸ್ಟ್ ಈ ನಂಬರ್ ನೋಡ್ತೀರಾ, ದಿಸ್ ನಂಬರ್ ಫಸ್ಟ್ ನೋಡ್ತೀರಾ, ನೆಕ್ಸ್ಟ್ ಈ ನಂಬರ್ ನೋಡಬೇಕು. ಹಾಗಾಗಿ 55 ಥರ್ಡು. ನೆಕ್ಸ್ಟು 12 ಪೈಸೆ, 12.5 ಪೈಸೆ, ದಿಸ್ ಈಸ್ ಫೋರ್ತ್. ಅತ್ಯಂತ ಚಿಕ್ಕ ನಂಬರ್ ಯಾವುದು ಅಂದರೆ 1/8 ಯಾವುದಿದೆ, 8/1 ಅಲ್ಲ, ಇದು 1/8. ದಿಸ್ ಈಸ್ ಅತ್ಯಂತ ಚಿಕ್ಕ ನಂಬರ್ ಆಗಿರುತ್ತೆ. ಅದು 1/8 ಅನ್ನೋದು 0.125 ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. 0.8 ಇಂಟು 0.9 ಪ್ಲಸ್ 0.05 ಇಂಟು 1.4 ಈಕ್ವಲ್ಸ್ ಏನು ಅಂತ. ಈ ಭಿನ್ನರಾಶಿ, ದಶಮಾಂಶ ಇವೆಲ್ಲ ಬಂದ್ಕೊಳ್ಳೆ ನಮ್ಮ ಹುಡುಗರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತೀರಾ. ಅಷ್ಟೇನು ಕನ್ಫ್ಯೂಸ್ ವರಿ ಮಾಡ್ಕೊಳ್ಳೋದೇನಿಲ್ಲ. ಸಿಂಪಲಾಗಿ ಗುಣಿಸೋದು ತೋರಿಸ್ತೀನಿ ನೋಡ್ರಿ. 0.8 ಇಂಟು 0.9 ಹೇಗೆ ಗುಣಿಸ್ತೀವಿ ಅಂದರೆ 9ರ ಸಂಖ್ಯೆ ಜೊತೆ ಇದಕ್ಕೆ ಫಸ್ಟು, ಇದಕ್ಕೆ ಸೆಕೆಂಡು. ಆಮೇಲೆ ನಾವು 0 ಜೊತೆಗೆ ಏನು ಮಾಡ್ತೀವಿ ಅಂದರೆ ಸೆಕೆಂಡ್ ಏನು ಮಾಡೋದು 0 to 8, 0 to 0 ಹಿಂಗೆ ಗುಣಿಸ್ತೀವಿ. ಫಸ್ಟು ಬ್ಲ್ಯಾಕ್ ಲೈನು, ಸೆಕೆಂಡ್ ರೆಡ್ ಲೈನ್. ಈಗ ನಾವು ಗುಣಿಸ್ತಾ ಬರೋಣ. 9 8 72, 72ಕ್ಕೆ 2, 9 0ಗೆ 0. ಅಲ್ಲೇನು ನಮಗೆ ನಂಬರ್ ಸಿಗಲಿಲ್ಲ, ಹಂಗಾಗಿ 7 ಉಳ್ಕೊಂಡಿದೆಯಲ್ಲ, 7 ಅಂತ ತಂದಿಡ್ತೀವಿ. 9 8 72 ಅಷ್ಟೇ ಆಯಿತು. ನೆಕ್ಸ್ಟ್ 0 8 0, 0 0 0, 0 7 2 ಇಷ್ಟು ಬಂತು. ಈಗ ನಾವು ಎಷ್ಟು ಅಂಕೆಯಿಂದ ಪಾಯಿಂಟ್ ಇಡಬೇಕು? ಪಾಯಿಂಟ್ ಇಲ್ಲಿ 1 ಅಂಕೆಯಿಂದ ಪಾಯಿಂಟ್ ಇದೆ, ಇಲ್ಲಿ 1 ಅಂಕೆಯಿಂದ ಪಾಯಿಂಟ್ ಇದೆ, 2 ಅಂಕೆಯಿಂದ ಪಾಯಿಂಟ್ ಇದೆ. ಟೋಟಲ್ 1 2. ಸೊ 0.72 ಅಂತ ಇಡ್ತೀವಿ. ನೆಕ್ಸ್ಟ್ ಇರೋದು ನಮಗೆ 0.05 ಇಂಟು 1.4 ಅಂತ ಇದೆ. ಈಗೇನು ಮಾಡೋಣ? 4 5 4 5 20ಕ್ಕೆ 0, 2 ರಿಮೈಂಡ್ರ್ ಉಳಿತು. 4 0ಗೆ 0 ಆದ್ದರಿಂದ ಅಲ್ಲೇನೂ ಇಲ್ಲ, 2 ತಂದಿಡ್ತೀರಾ. 4 0ಗೆ 0. 1ರಿಂದ ಮತ್ತೆ ಸ್ಟಾರ್ಟ್. 1 5 5, 1 0ಗೆ 0, 1 0ಗೆ 0 ಹೀಗೆ ಬರ್ಕೊಂಡ್ವಿ. ಫಸ್ಟ್ ಲೈನ್ ಆಗಿ ಹೋಗಬೇಕಾದ್ರೆ ಇಲ್ಲೊಂದು ಗ್ಯಾಪನ್ನು ಬಿಡೋದು, ಗುಣಾಕಾರ ಮಾಡೋದು ನೆನ್ಪಿಡಬೇಕು. 0 7 0 0 ಇಷ್ಟಾಯಿತು. ಈಗ ಪಾಯಿಂಟ್ ಇಡೋದು ಹೆಂಗೆ? ಪಾಯಿಂಟ್ ಇಡಬೇಕಾದ್ರೆ ವೆರಿ ಕೇರ್ಫುಲ್. ಇಲ್ಲಿ 1 ಅಂಕೆಯಿಂದ, ಇಲ್ಲಿ 1 2 2 ಅಂಕೆಯಿಂದ, ಒಟ್ಟು 3 ಅಂಕೆಯಿಂದ ಪಾಯಿಂಟ್ ಇದೆ. ಈ ಕಡೆಯಿಂದ ಇಡ್ತಾ ಬರ್ತೀವಿ. 1 2 3, 1 2 3 ಇಲ್ಲಿ ಪಾಯಿಂಟ್ ಇಡ್ತೀವಿ. ಇಷ್ಟಾಯಿತು. ಹೀಗೆ ಮಾಡಿಕೊಂಡು 2 ಆಯಿತು. ಈಗ ಕೂಡೋದು 0.72 ಪ್ಲಸ್ 0.070 ಇದನ್ನು ಮ್ಯಾಚ್ ಮಾಡ್ಕೋಬೇಕು. ಇದನ್ನು ಮ್ಯಾಚ್ ಮಾಡಿದರೆ ಆಯ್ತು ನೀವು. ಈಗ 0ಗೆ 0, 7 2 9, 7ಕ್ಕೆ 7.0, 0.790 ಯಾವುದು ಇಲ್ಲಿ ಸರಿ ಉತ್ತರ? 792 ಇದೆ, 792 ಇದೆ, 0072 ಇದೆ. ದ ರೈಟ್ ಆನ್ಸರ್ 0.79. ಇದು ಸರಿ ಉತ್ತರ. ಇದನ್ನು ಪಾಯಿಂಟ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ನೀವು ಜೋಡಿಸಿ ಕೊಡುವಂಥ ಕೆಲಸ ಆಗಬೇಕು. ಓಕೆ, ಇಷ್ಟು. ನೆಕ್ಸ್ಟ್ ಬರೋಣ. 2/3 ಇಂಟು 5/8 ಇಂಟು 3/9 ಇಂಟು 1/6 ಈಕ್ವಲ್ಸ್ ಎಷ್ಟು? ಒಂಥರ ಟ್ರಿಕ್ಕಿ, ಬರೀ ಮ್ಯಾಥ್ಸ್ ಟೈಪಲ್ಲಿ ಪ್ರಶ್ನೆ ಕೇಳಿದ್ದಾರೆ ಈ ಪೇಪರಲ್ಲಿ. ಯಾಕೋ ಗೊತ್ತಿಲ್ಲ, ಒಂದೇ ಪೇಪರ್ದಿದು, ನಾನು ಮಿಕ್ಸಪ್ಪಾಗಿ ತೊಗೊಂಡಿಲ್ಲ. ಓಕೆ, ಇದನ್ನು ಹೇಗೆ ಮಾಡ್ಬೋದು ಅಂತ ಅಂದರೆ ನೀವು ಈ ಥರ ಬರ್ಕೊಳ್ರಿ. 2/3 ಇಂಟು 5/8 ಇಂಟು 3/9 ಇಂಟು 1/6. ಇದೇನು ನಾವು ಮಾಡ್ತೀವಿ ಅಂದರೆ ಇದಿಷ್ಟನ್ನು ಗುಣಿಸ್ಕೊಂಡು ಹೋಗ್ಬೋದು. 3 ಇಂಟು 8 ಇಂಟು 9 ಇಂಟು 6 ಇಂಟು ಇಲ್ಲಿ ಗುಣಿಸ್ಕೊಂಡು 2 ಇಂಟು 5 ಇಂಟು 3 ಇಂಟು 1 ಗುಣಿಸ್ಕೊಂಡು ಬರೆದ್ರೆ ದೊಡ್ಡ ನಂಬರ್ ಆಗುತ್ತೆ. ಹಾಗೆ ಹೋಗೋ ಮೊದಲು ನಾವೇನು ಮಾಡ್ಬೋದು, ಕ್ಯಾನ್ಸಲ್ ಆಗುತ್ತಾ ಯಾವ್ದಾದ್ರು ನೋಡ್ಬೋದು. ಆಗ್ತವೆ, ಸಮ್ ಟೈಮ್ ಕ್ಯಾನ್ಸಲ್ ಆಗುತ್ತೆ. 3 1 3 3 ಕ್ಯಾನ್ಸಲ್ ಆಯಿತು. ಇಲ್ಲೇ ಒಂದು ಸಣ್ಣ ಕ್ಯಾನ್ಸಲೇಷನ್ ಮುಗೀತು. 3 1 3 3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 2 1 2 4 ಕ್ಯಾನ್ಸಲ್, 2 1 2 4 ಇನ್ಯಾವುದು ಕ್ಯಾನ್ಸಲ್ ಆಗಲ್ಲ. ಈಗ ಗುಣಾಕಾರ ಮಾಡ್ತೋಣ. 1 5
1 ಇಂಟು 5 1 5 5 5 1 5 5 1 5 ಈಕ್ವಲ್ಸ್ 5. ಕೆಳಗಡೆ 3 4 12 3 4 12. 12 ಇಂಟು 3 ಇಂಟು 6 ಉಳ್ಕೊಂಡಿದೆ. 12 ಇಲ್ಲಾಯಿತು, ಇಲ್ಲಿ 3 ಇದೆ, ಇಲ್ಲಿ 6 ಇದೆ. ನೆಕ್ಸ್ಟು 12 3 36 ಇಂಟು 6. ನೆಕ್ಸ್ಟ್ 36 6 6 36ಕ್ಕೆ 6 ದಶಕ 3 6 3 18 3 21 216. ಇದಿಷ್ಟು ಗುಣಿಸಿದಾಗ 216 ಆಗುತ್ತೆ. ಅಂದರೆ ನೀವು ಮಾಡಬೇಕಾಗಿದ್ದು ಕೆಳಗಡೆದು ಭಾಗಿಸೆಲ್ಲ ಆದಮೇಲೆ ರಿಪೀಟ್ ಮಾಡ್ತೀನಿ, ಇದು 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 ಇದನ್ನು ಗುಣಿಸ್ತಾ ಇದ್ದೀರಾ. 3 4 12 12 3 36 36 6 216. 5/216. 5/216 ಈಸ್ ದ ರೈಟ್ ಆನ್ಸರ್. ಇಷ್ಟೇ. ನೆಕ್ಸ್ಟ್ ಬರೋಣ. ಒಂದು ಕ್ಲಾಸ್ನಲ್ಲಿ ಒಟ್ಟು 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 18. 30 ಸ್ಟೂಡೆಂಟ್ ಇದ್ದಾರೆ, ಅವ್ರ ಸರಾಸರಿ ವಯಸ್ಸು 18 ಇದೆ. ಆ ಕ್ಲಾಸಿನ ಉಪಾಧ್ಯಾಯರ ವಯಸ್ಸನ್ನು ಸೇರಿಸಿದರೆ, ಮೇಷ್ಟ್ರ ವಯಸ್ಸು ಸೇರಿಸಿದರೆ ಆ ಕ್ಲಾಸಿನ ಸರಾಸರಿ ವಯಸ್ಸು 19 ಆಗುತ್ತದೆ. ಹಾಗಾದರೆ ಉಪಾಧ್ಯಾಯರ ಅಥವಾ ಟೀಚರ್ನ ವಯಸ್ಸು ಎಷ್ಟು ಅಂತ. ಸಿಂಪ್ಲಿ ಏನಿದು ಅಂದರೆ, ಒಬ್ಬ ಹುಡುಗ 18 ವರ್ಷದವರು, ಎಲ್ಲರೂ 18 ವರ್ಷದವರು ಇದ್ದಾರೆ ಅಂತ ಅರ್ಥ. ಸಮ್ವಾಟ್ ಡಿಫ್ರೆನ್ಸ್ ಇವರು ಅವರೇಜ್ ಮಾಡಿಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ. 18 ವರ್ಷದವ್ರು 30 ಜನ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲರದ್ದು ಅವರೇಜ್ ಮಾಡಿದಾಗ 18, ಅಂಥವ್ರು 30 ಜನ. ಅದನ್ನು ಏನು ಮಾಡ್ತೀವಿ ಅಂದರೆ, 30 ವಿದ್ಯಾರ್ಥಿಗಳು, ಪ್ರತಿಯೊಬ್ಬನ ವಯಸ್ಸು 18. ಇದನ್ನು ಗುಣಿಸಿದರೆ 8 0ಗೆ 0, 8 3 24, 1 0ಗೆ 0, 1 3 3, 0 4 5, 540 ಏಜ್ ಆಗತ್ತೆ. ಯಾರ್ದು? ವಿದ್ಯಾರ್ಥಿಗಳೆಲ್ಲರ ಏಜ್. ಇಷ್ಟೇ, ವಿದ್ಯಾರ್ಥಿಗಳೆಲ್ಲರ ಏಜನ್ನು ಗುಣಿಸ್ಕೊಂಬಿಟ್ರೆ ಆಯ್ತು. ನೀವು 30 ವಿದ್ಯಾರ್ಥಿಗಳಿದ್ದರು, ಅವರೊಬ್ಬೊಬ್ಬರ ಏಜ್ 18. 30 10 300, 38 24, 540 ಹೀಗೆ ತಂದುಬಿಡ್ಬೋದು. 30 ಹುಡುಗರು 10 ಅಂದರೆ 300, 8 ಹುಡುಗರು 30 ಹುಡುಗರು 8 ವರ್ಷ ತೊಗೊಂಡ್ರೆ 38 24, ಹೀಗೆ ತೊಗೊಂಡು ಹೆಂಗೆ ಮಾಡಿಕೊಂಡ್ರು ನೀವು 540 ಬರುತ್ತೆ. ಬಟ್ ಈಗ ವಿದ್ಯಾರ್ಥಿ ಪ್ಲಸ್ ಟೀಚರ್ ಪ್ಲಸ್ ಶಿಕ್ಷಕ ಸೇರಿದಾಗ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. 30 ವಿದ್ಯಾರ್ಥಿಗಳಿದ್ದಾರೆ, 30ರ ಜೊತೆಗೆ ಒಬ್ಬ ಮೇಷ್ಟ್ರು ಬಂದು ಸೇರ್ಕೋತಾ ಇದ್ದಾರೆ, +1 ಇಂಟು, ಈಗ ಸರಾಸರಿ ಎಷ್ಟಾಗತ್ತೆ? 19 ಆಗುತ್ತೆ. ಸರಾಸರಿ 19 ಆಯಿತು. ಮೇಷ್ಟ್ರು ಪ್ಲಸ್ ವಿದ್ಯಾರ್ಥಿಗಳ ಸಂಖ್ಯೆ 31, ಸರಾಸರಿ 19. ಈಗ ಗುಣಾಕಾರ ಮಾಡಿದರೆ ವೆರಿ ಸಿಂಪಲ್. 9 1 9, 9 3 27. ಓಕೆ, 9 1 9, 9 3 27. 1 1 1, 1 3 3, 9 8 5. ಓಕೆ, 9 8 5. ಅಲ್ಲಿಗೆ ಬರೀ ವಿದ್ಯಾರ್ಥಿಗಳಿದ್ದಾಗ 540, ಮೇಷ್ಟ್ರು ಬಂದಾಗ 589. ಈ ಡಿಫ್ರೆನ್ಸೇ ಮೇಷ್ಟ್ರ್ ಏಜ್. ಡಿಫ್ರೆನ್ಸ್ ಏನದು? ಡಿಫ್ರೆನ್ಸ್ ವೆರಿ ಈಸಿ. 589 ಮೇಷ್ಟ್ರು ಬಂದಾಗ, ಹುಡುಗರೇ ಇದ್ದಾಗ 540. ಕಳೆದ್ರೆ ಬರೋ ಉತ್ತರ ಈಸ್ 49, 49. ಅಲ್ಲಿಗೆ ಶಿಕ್ಷಕರ ವಯಸ್ಸು 49 ವರ್ಷ ಆಗಿದೆ. ಅರ್ಥ ಆಯಿತು ಅನ್ಕೋತೀನಿ. ವಿದ್ಯಾರ್ಥಿಗಳ ಸಂಖ್ಯೆ ಇಂಟು ವಿದ್ಯಾರ್ಥಿಗಳ ವಯಸ್ಸು, ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಬರುತ್ತೆ. ಒಟ್ಟು ಏಜ್ ಎಷ್ಟಿದೆ ಬಂತು. ವಿದ್ಯಾರ್ಥಿಗಳ ಜೊತೆ ಮೇಷ್ಟ್ರನ್ನ ಸೇರಿಸ್ಕೋತೀರಾ, ಇಂಟು ಸರಾಸರಿ ಹಾಕ್ಕೋತೀರಾ, ಆವಾಗ ಟೋಟಲ್ ಏಜ್ ಬರುತ್ತೆ. ಅಲ್ಲಿ ಮೇಷ್ಟ್ರು ಸೇರಿದ ಏಜ್ ಬರುತ್ತೆ. ಅದನ್ನು ಲೆಸ್ ಮಾಡಿಬಿಟ್ರೆ ನಿಮಗೆ ಬರುತ್ತೆ, ದಿಸ್ ಈಸ್ ಫಸ್ಟ್ ಸ್ಟೇಜ್, ದಿಸ್ ಈಸ್ ಸೆಕೆಂಡ್ ಸ್ಟೇಜ್, ದಿಸ್ ಈಸ್ ಫೈನಲ್ ಸ್ಟೇಜ್ ಆನ್ಸರ್ ತಗೊಳ್ಳೋಂಥ ವಿಧಾನ. ಓಕೆ, ನೆಕ್ಸ್ಟ್ ಬರೋಣ. ಒಬ್ಬ ಮನುಷ್ಯನು ಈಗಿರುವಂತೆ 20 ವರ್ಷದ ನಂತರ 3 ಪಟ್ಟು ವಯಸ್ಸಾಗುತ್ತಾನೆ. ಈಗ ಯಾವುದೋ ಏಜಲ್ಲಿದ್ದಾನೆ, 20 ವರ್ಷ ಆದಮೇಲೆ 3 ಪಟ್ಟು ವಯಸ್ಸಾಗ್ತಾನೆ. ಹಾಗಾದರೆ ಆತನ ಈಗಿನ ವಯಸ್ಸೆಷ್ಟು ಅಂತ ಪ್ರಶ್ನೆ ಇದೆ. ಇದಕ್ಕೆ ಏನೂ ಡೇಟಾ ಇಲ್ಲ ನಿಮ್ಮ ಹತ್ರ. ಡೇಟಾ ಇಲ್ಲ ಅಂದ್ಕೊಂಡು ಯೋಚನೆ ಮಾಡೋಂಗಿಲ್ಲ. ಎಕ್ಸು ವೈ ಹಾಕೊಳ್ಳೋದು ನೀಡಿಲ್ಲ. ಚಾಯ್ಸ್ ಇದೆಯಲ್ಲ, ಆ ಚಾಯ್ಸನ್ನೇ ಕ್ರಾಸ್ ಚೆಕ್ ಮಾಡಿದ್ರೆ ಆಯ್ತು ನೀವು. ವೆರಿ ಸಿಂಪಲ್ ನೋಡ್ರಿ. ಇಲ್ಲಿ 4 ವರ್ಷ ತಗೋತೀವಿ. 4 ವರ್ಷ 20 ವರ್ಷದ ನಂತರ ಅಂತ ನಾವು 24 ಆಗತ್ತೆ. 4 ವರ್ಷ 20 ವರ್ಷದ ನಂತರ 24 ಆಗತ್ತೆ. ಆದರೆ 3 ಪಟ್ಟು ಆಗುತ್ತೆ. 3 ಪಟ್ಟು ಅಂದರೆ 2 ಪಟ್ಟು ಅಂದರೆ 10 ಇದ್ದು 10 2 20, 3 ಪಟ್ಟು ಅಂದರೆ 10 3 30 ಹಿಂಗಾಗಬೇಕು. ಈಗ 4
4 3 ಪಟ್ಟು ಆಗಬೇಕು ಅಂತ ಅಂದರೆ 4 ಮೂರಲೆ 12 ಆಯಿತು. 20 ವರ್ಷದ ನಂತರ 24 ಆಗುತ್ತೆ, 3 ಪಟ್ಟು ಆಗೋದು 12 ಆಗುತ್ತೆ. ಹಂಗಾರೆ ಇದು ರಿದಮ್ ಇಲ್ಲ, ನೋ, ರಾಂಗ್ ಇದೆ. ನೆಕ್ಸ್ಟ್ 10 ತಗೊಳ್ರಿ. 10ಕ್ಕೆ 20 ವರ್ಷದ ನಂತರ 30 ಆಗುತ್ತೆ. 10 ಮೂರಲೆ 30 ಆಗುತ್ತೆ. 3 ಪಟ್ಟು ಆಯಿತು. 20 ವರ್ಷದ ನಂತರ 30 ಆಯಿತು. ರೈಟ್. ಅಲ್ಲಿಗೆ ಆನ್ಸರ್ ಇದು. ಸರ್ ನೀವೇನೋ ಮುಟ್ಟಿದ ಕೂಡಲೇ ಆನ್ಸರ್ ಬಂತು, ಮುಂದಿನವು ಏನಾಗ್ಬೋದು? ಕ್ರಾಸ್ ಚೆಕ್ ಮಾಡಿರಿ, ಅದಕ್ಕೇನು ತಪ್ಪೇನಿಲ್ಲ. 12 ಪ್ಲಸ್ 20 ವರ್ಷದ ನಂತರ 32 ಆಗುತ್ತೆ. 12 ಮೂರಲೆ 36. ನೋಡಿ, ಇದು ಮ್ಯಾಚ್ ಆಗಲಿಲ್ಲ. ಆ್ಯಂಡ್ ಫೈನಲ್ ಒನ್ 6 ಪ್ಲಸ್ 20 20 ವರ್ಷದ ನಂತರ 26 ಆಯಿತು. 26 6 ಇಂಟು 3 18 ಆಯಿತು. ಇದು ಕೂಡ ಮ್ಯಾಚ್ ಆಗಲಿಲ್ಲ. ಸೊ ರೈಟ್ ಆನ್ಸರ್ 10. 20 ವರ್ಷದ ನಂತರ 30 ಆಗುತ್ತೆ. 3 ಪಟ್ಟು ಅಂದರೆ 10 ಮೂರಲೆ 30 ಆಗುತ್ತೆ. ಈ 2 ಮೆಥಡ್ ಫಾಲೋ ಮಾಡ್ಕೊಂಡ್ರೆ ಆಯ್ತು. ಅದು ಏನು ಹೇಳ್ತಾರೆ ಅದನ್ನು ಯೋಚನೆ ಮಾಡಿ ಸಣ್ಣದಾಗಿ ವರ್ಕ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 3 ಮೈಲು ಉತ್ತರಕ್ಕೆ ಪ್ರಯಾಣ ಮಾಡಿ. ಇದು ನಾನು ಡೈರೆಕ್ಷನ್ ಟೆಸ್ಟ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಡಿಟೇಲಾಗಿ ಕಲಿಸಿದ್ದೀನಿ. ಯಾರಿಗೆ ಗೊತ್ತಾಗಲ್ಲ ನೋಡ್ಕೊಳ್ರಿ. ದಿಕ್ಕುಗಳು ಫಸ್ಟ್ ಗೊತ್ತಿರಬೇಕು, ದಿಕ್ಕು ತಪ್ಪಬಾರ್ದು ನೀವು. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನ್ಯೂಸ್ ಅನ್ನೋ ಪದ ಇದರಿಂದ ಕ್ರಿಯೇಟ್ ಆಗುತ್ತೆ, NEWS. ಮೇಲೆ ಉತ್ತರ, ಕೆಳಗೆ ದಕ್ಷಿಣ, ಬಲಕ್ಕೆ ಪೂರ್ವ, ಎಡಕ್ಕೆ ಪಶ್ಚಿಮ. ಈಗೊಂದು ಡಯಾಗ್ರಾಮ್ ಹಾಕ್ಕೊಳ್ರಿ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಪ್ರಯಾಣ ಮಾಡ್ತಾನೆ. ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಿದ್ರಿ, ಉತ್ತರಕ್ಕೆ ಹೋದ. ಎಷ್ಟು ಹೋದ? ಉತ್ತರಕ್ಕೆ 3 ಮೈಲು ಪ್ರಯಾಣ ಮಾಡ್ದ. ನಂತರ ಎಡಭಾಗಕ್ಕೆ ತಿರುಗಿ, ಎಡ ಅಂದರೆ ಈ ಕಡೆಗೆ, ಹಿಂಗೆ ಆ್ಯರೋ ಮಾರ್ಕ್ ಹಾಕಿದ್ದೀವಿ, ಇಲ್ಲಿ ಕೈ ಇಡ್ರಿ ಹಿಂಗೆ ಈ ಶೇಪಲ್ಲಿ, ಹಿಂಗಂದ್ರಿ. ಎಡಕ್ಕೆ ತಿರುಗಿ ಎಷ್ಟು ಹೋಗ್ತಾನೆ? ಎಡಕ್ಕೆ ತಿರುಗಿ ಮಗೇನು 3 ಕಿಲೋಮೀಟ್ರ್ ಹೋದ. ಓಕೆ, 3 ಕಿಲೋಮೀಟ್ರ್ ಪ್ರಯಾಣ ಮಾಡ್ದ. ಈಗ ಮತ್ತೆ ಆ್ಯರೋ ಮಾರ್ಕ್ ಹಾಕ್ಕೋತೀರಾ, ಹೀಗೆ ಇಟ್ಕೋತೀರ ಕೈ, ಆ್ಯರೋ ಮಾರ್ಕ್ ಮೇಲೆ ಇಟ್ಕೊಂಡ್ರಿ. ಪುನಃ ಬಲಭಾಗಕ್ಕೆ ತಿರುಗ್ದ, ಬಲಗೈ ಕಡೆ ತಿರುಗಿಸ್ತೀರ. ಬಲಭಾಗಕ್ಕೆ ತಿರುಗಿ ಓಕೆ, ಎಷ್ಟು ಹೋಗ್ತಾನೆ? 1 ಕಿಲೋಮೀಟ್ರ್ ಹೋದ. ಹಾಗಾದರೆ ತಾನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಹೊರಟ ಸ್ಥಳ ಇಲ್ಲಿದೆ, ಅವನು ಇಲ್ಲಿಗೆ ಬಂದಿದ್ದಾನೆ. 3 3 6 1 7 ಅಂತ ಹೇಳಿದ್ರೆ ಅಲ್ಲಿ ಆನ್ಸರ್ ಇದೆ. ದಿಸ್ ಈಸ್ ರಾಂಗ್, ಇದು ತಪ್ಪುತ್ತರ ಇದು. ಮತ್ತು ಏನು ಮಾಡಬೇಕು? ನಾನು ಸೆಕೆಂಡ್ ಕ್ಲಾಸಲ್ಲಿ ಕಲಿಸಿದ್ದೀನಿ ಪೈಥಾಗೋರಸ್ ಥಿಯರಮ್. ಶಾರ್ಟ್ ಡಿಸ್ಟೆನ್ಸಲ್ಲಿ ವಾಪಸ್ ಬರ್ತಾರೆ ಅವರು. ಶಾರ್ಟ್ ಡಿಸ್ಟೆನ್ಸಲ್ಲಿ ವಾಪಸ್ ಬರೋದು ಅಂತ ಅಂದರೆ, ಓಕೆ, ಅವನು ಬರೋ ದಾರಿ ಈ ಗ್ರೀನ್ ಮಾರ್ಕಲ್ಲಿ ತೋರಿಸ್ತೀನಿ ನೋಡಿರಿ ನಾನು. ಹೀಗೆ ವಾಪಸ್ ಬರ್ತಾನೆ, ಇಲ್ಲಿಗೆ ಬರ್ತಾನೆ. ಹಾಗಾದರೆ ಇದನ್ನ ಹೇಗೆ ಕಂಡುಹಿಡಿಬೇಕು ಅಂದರೆ, ನೀವು ಇಮ್ಯಾಜಿನರಿ ಟ್ರಯಾಂಗಲ್ನ ನೀವು ರೆಡಿ ಮಾಡ್ಕೋಬೇಕು. ಹೀಗಾದಾಗ ಇದು ನೋಡಿ ಟ್ರಯಾಂಗಲ್ ರೆಡಿ ಆಯಿತು. ಇಲ್ಲಿ 3 ಇದೆ ಅಂತ ಅಂದರೆ ಇಲ್ಲೂ 3 ಇರುತ್ತೆ. 3 ಪ್ಲಸ್ ಇಲ್ಲಿ 1 ಇದೆ, 3 ಪ್ಲಸ್ 1 4 ಆಯಿತು. ಇಲ್ಲಿ 3 ಇದೆ ಅಂದರೆ ಇಲ್ಲೂ 3 ಇರುತ್ತೆ. ನಿಮ್ಮ ಹೊಸ ತ್ರಿಭುಜ ಹೇಗಿರುತ್ತೆ? ಹೀಗಿರುತ್ತೆ. ಇದು 4, ಇದು 3. ಅವನು ಬರ್ತಾ ಇರೋ ದೂರ, ಇದು ಕ್ವಶನ್ ಮಾರ್ಕ್. ಲೆಕ್ಕ ಕಲಿಸಿದ್ದೀನಿ ಆಲ್ರೆಡಿ. AC ಸ್ಕ್ವಯರ್ ಈಕ್ವಲ್ಸ್ AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಟ್ರಯಾಂಗಲಲ್ಲಿ ಅದಕ್ಕೆ ಕಲಿಸಿದ್ದ. ಓಕೆ, ಈಗ ಬರೋಣ. AC ಸ್ಕ್ವಯರ್ ಈಕ್ವಲ್ಸ್ AB 3 ಸ್ಕ್ವಯರ್, BC 4 ಸ್ಕ್ವಯರ್. 3 ಸ್ಕ್ವಯರ್ ಅಂತ ಅಂದರೆ 9, 4 ಸ್ಕ್ವಯರ್ ಅಂದರೆ 16. 16 9 25. AC ಸ್ಕ್ವಯರ್ ಈಕ್ವಲ್ಸ್ 25. ಹಾಗಾದರೆ AC ಈಕ್ವಲ್ಸ್ ರೂಟ್ 25. ರೂಟ್ 25 ಅಂದರೆ 5 ಇಂಟು 5 ಮಾಡ್ಕೋತೀವಿ. ಒಂದು ರೂಟ್ ಒಂದು ನಂಬರ್ ತೆಗೆದ್ರೆ ಆನ್ಸರ್ ಈಸ್ 5. ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ? 5 ಮೈಲ್ ಇರುತ್ತೆ. ದ ರೈಟ್ ಆನ್ಸರ್ 5 ಮೈಲ್. ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಕಂಡುಹಿಡಿಯೋದು. ಓಕೆ, ನೆಕ್ಸ್ಟ್, ಈ ದಿನ ಶನಿವಾರ ಆದರೆ 27 ದಿವಸದ ನಂತರ ಯಾವ ವಾರ ಬರುತ್ತೆ? ಈ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಆಗಿದೆ. 27 ದಿವಸದ ನಂತರ, 27 ದಿವಸದ ನಂತರ ಅಂದರೆ 28ನೇ ದಿವಸ ಅಂತ ಅರ್ಥ. 27 ಡೇ ಆಫ್ಟರ್ 28 ಡೇ. ಇಲ್ಲಿ ಸಿಂಪಲ್, ಇದೇನಿಲ್ಲ. ಯಾವುದೇ ಕ್ಯಾಲೆಂಡ್ರ್ ತೊಗೊಳ್ರಿ, 1ನೇ ತಾರೀಕು ಭಾನುವಾರ ಇದೆ ಅಂತ ಇಟ್ಕೊಳ್ರಿ. 1ಕ್ಕೆ 7 ಸೇರಿಸ್ರಿ, 8ನೇ ತಾರೀಕು ಭಾನುವಾರನೇ. ಮತ್ತು 7 ಸೇರಿಸ್ರಿ, 1 8 7 15.
15ನೇ ತಾರೀಕು ಭಾನುವಾರನೇ, 15ಕ್ಕೆ 7 ಸೇರಿಸಿ, 15 7 22 ಭಾನುವಾರನೇ, 25ಕ್ಕೆ 7 ಸೇರಿಸಿ, 29 ಭಾನುವಾರನೇ, ಹೀಗಿರುತ್ತೆ. ಹಾಗಾಗಿ ಇದನ್ನು ತುಂಬ ಶಾರ್ಟ್ ಮಗ್ಗಿನಲ್ಲಿ ಲೆಕ್ಕ ಹಾಕ್ಬೋದು ನಾವು. ಶಾರ್ಟ್ ಮಗ್ಗಿ ಅಂತ ಅಂದರೆ 7 ದಿನದ ನಂತರ ಏನಿರುತ್ತೆ ಅದೆಲ್ಲದು 000. ಇಲ್ಲಿ ನೋಡ್ರಿ, 14ನೇ ದಿನ ಯಾವುದಿರುತ್ತೆ ಅಂತ ಕೇಳಿದ್ರೆ ಇಟ್ಕೊಳ್ರಿ. 7 7 2 14, ರಿಮೈಂಡರ್ 0 ಇದ್ದರೆ ಆ 0 ಡೇಸ್ ಭಾನುವಾರನೇ ಅಂತಲೇ ಇಲ್ಲಿ ಈ ಪ್ರಕಾರ. ಓಕೆ, ಇಲ್ಲಿ ನಮ್ಮ ಪ್ರಶ್ನೆಯಲ್ಲಿರೋದು 27 ದಿವಸದ ನಂತರ ಅಂದರೆ 28ನೇ ದಿವಸ, 28th ಡೇ. 28 ಅಂದರೆ 28 ಡೇ 7 ಹಾಕ್ಕೊಂಡ್ರಿ, 7 4 28, 0 ಬಂತು, 0 ಬಂದರೆ ಅದೇ ದಿವಸ. ಸರ್ 29ನೇ ದಿವಸ ಇದ್ದರೆ, 30ನೇ ದಿವಸ ಇದ್ದರೆ ಅಂತ ಏನಾದ್ರು ಕೇಳಿದ್ರೆ ಇಲ್ಲಿ ನೋಡ್ರಿ, 30 ದಿವಸದ ನಂತರ ಅಂದರೆ 30 ಹಾಕ್ಕೋತೀರಾ. 7 7 4 28, 2 ಉಳಿತು. 2 ಅಂದರೆ 2 ದಿನ ಮುಂದೆ ಹೋಗಬೇಕು. ಇಲ್ಲೇನು ಕೊಟ್ಟಿದ್ದಾರೆ, ಶನಿವಾರ. ಶನಿವಾರದ 2 ದಿನದ ನಂತರ ಅಂದರೆ ಭಾನುವಾರ, ಸೋಮವಾರ. ಫಿನಿಶ್. ಇಷ್ಟೇ, ಇನ್ನೇನಿಲ್ಲ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನೂ ಇಲ್ಲ ಇಲ್ಲಿ. ಇನ್ನು ಡೌಟ್ ಇದ್ದರೆ ಈಗ ನಾನು ಇದೇ ಪ್ರಶ್ನೆ ಸಾಲ್ವ್ ಮಾಡ್ತೀನಿ 2 ವೇನಲ್ಲಿ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ವೇನ ರಿಸೀವ್ ಮಾಡಿಕೊಡ್ರಿ. ಇದು ಶನಿವಾರ, ಇದು 1 ಡೇ ಹಾಕ್ಕೊಂಡಿದ್ದೀವಿ. ಶನಿವಾರದ 7 ದಿನದ ನಂತರ 7 2 14, 7 3 21, 7 4 28. ಎಲ್ಲ ದಿನವೂ ಯಾವುದಿರುತ್ತೆ, ಶನಿನೇ ಇರುತ್ತೆ, ಶನಿನೇ ಇರುತ್ತೆ, ಶನಿನೇ ಇರುತ್ತೆ, ಶನಿನೇ ಇರುತ್ತೆ. ಫಿನಿಶ್. ಅಲ್ಲಿಗೆ 27 ದಿವಸದ ನಂತರ ಅನ್ನೋ ಪದ ನೆನ್ಪಿಟ್ಕೊಂಡ್ರೆ 28ನೇ ದಿವಸ, ದಟ್ ಈಸ್ ಶನಿವಾರ ಅಂತ. 27ನೇ ದಿವಸ ಯಾವುದು ಬರುತ್ತೆ ಅಂತ ಏನಾದ್ರು ಕೇಳಿದರೆ, 27ನೇ ದಿವಸ ನೋಡಿರಿ, 7 14 21 ಬಂದ್ರಿ. ಈಗ ಇನ್ನು ಮುಂದೆ ನೀವು ಬೇರೆ ಮೆಥಡಲ್ಲಿ 22ನೇ ದಿವಸ, 23, 24, 25, 26, 27 ಹಿಂಗೆ ಬರ್ಕೊಳ್ರಿ. ಇದು ಭಾನುವಾರ, ಇದು ಸೋಮವಾರ, ಇದು ಮಂಗಳವಾರ, ಇದು ಬುಧವಾರ, ಇದು ಗುರುವಾರ, ಇದು ಶುಕ್ರವಾರ. 27ನೇ ದಿವಸ, ಬಟ್ ಇಲ್ಲಿರೋದು 27 ದಿವಸದ ನಂತರ, ಸೊ ಶನಿವಾರ ಕರೆಕ್ಟ್. ನಾವು ಮಾಡೋ ಮೆಥಡ್ ಕೂಡ ಅಷ್ಟೇ. 27ನೇ ದಿವಸ ಯಾವುದು ಅಂತ ಕೇಳಿದ್ದಲ್ಲಿ 27th ಡೇ, 27th ಡೇ 7 ಮಗ್ಗಿಯಲ್ಲಿ ಹಾಕ್ಕೋತೀರಾ. 7 3 21, ಎಷ್ಟು ಉಳಿತು, 6 ಉಳಿತು. 6 ಉಳಿತು ಅಂದರೆ ಒಂದಿನದ ನಂತರ ನಿಮಗೆ ಕೊಟ್ಟಿರೋ ಬೇಸ್ ಡೇ ಶನಿವಾರ. ಒಂದಿನದ ನಂತರ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. 6 ಡೇ ನಂತರ ಶುಕ್ರವಾರ ಬರುತ್ತೆ. ಓಕೆ, 27 ಇದ್ದರೆ, ಬಟ್ ಇಲ್ಲಿ 27 ಡೇ ನಂತರ ಶುಕ್ರವಾರ ಇದೆ. ಶುಕ್ರವಾರದ ನಂತರ ಯಾವ್ದು ಬರುತ್ತೆ, ಶನಿ ಬರುತ್ತೆ. ಶುಕ್ರವಾರದ ನಂತರ ಯಾವ್ದು ಬರುತ್ತೆ, ಶನಿ ಬರುತ್ತೆ. ಸೊ ಈ ನಂತರ ಅನ್ನೋ ಪದ ವೆರಿ ಇಂಪಾರ್ಟೆಂಟ್. ದ ರೈಟ್ ಆನ್ಸರ್ ಈಸ್ 28ನೇ ದಿವಸ ಶನಿವಾರನೇ ಆಗಿರುತ್ತೆ. ಇನ್ನೂ ನಿಮಗಿದೇನಾದರೂ ಕನ್ಫ್ಯೂಸ್ ಆಗ್ತಾಯಿದೆ ಸರ್, ನನಗೆ ಎಷ್ಟು ಕ್ವಿಕ್ಕಾಗಿ ತಲೆಗೆ ಹೋಗಲಿಲ್ಲ ಅಂದರೆ, ಕ್ಯಾಲೆಂಡರ್ ಅಂತ ಅದು ಒಂದು ವಿಡಿಯೋ ಇದೆ. ನಿಮಗೆಲ್ಲ ಸಾಧನದಲ್ಲಿ ಪ್ಯಾಕೇಜ್ ಕೊಟ್ಬಿಟ್ಟಿದ್ದೀವಿ ನಾವು. ಏನಕ್ಕೆ ಪಾಠ ಮಾಡೋಕ್ಕೆ, ಪಾಠ ಎಲ್ಲ ಕ್ವಾಲಿಟಿಯಲ್ಲಿ ಕೊಟ್ಬಿಟ್ಟಿದ್ದೀವಿ. ಕ್ಯಾಲೆಂಡರ್ ಸಾಧನ ಅಂತ ಹೊಡಿದ್ರೆ ಸಾಕು, ನಿಮಗೆ ಲಕ್ಷಾಂತರ ಜನ ನೋಡಿರೋಂಥ ವಿಡಿಯೋ ಸಿಗುತ್ತೆ. ಅಲ್ಲಿ ಕ್ಯಾಲೆಂಡರ್ನೇ ಹೇಗೆ ಸಾಲ್ವ್ ಮಾಡಬೇಕು ಅಂತ ಕ್ಲಿಯರಾಗಿ ಸಾಲ್ವ್ ಮಾಡ್ಕೊಂಬಂದಿದ್ದೀನಿ, ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಏನೇನಾದ್ರು ಡಿಫಿಕಲ್ಟೀಸ್ ಅನಿಸಿದರೆ, ಏನು ಅಪ್ಡೇಟ್ ನಾನು ಆಗಬೇಕು ಅಂತಾರೆ ಕಾಮೆಂಟ್ ಮಾಡಿದರೆ ಐ ವಿಲ್ ಇಂಪ್ರೂವ್ ಫಾರ್ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ PSI ಪ್ರಶ್ನೆ ಪತ್ರಿಕೆ 1 ಮೆಂಟಲಿಬಿಟಿ ತೊಗೊಬರ್ತೀನಿ. ಆ ನಂತರ ಮತ್ತೆ ಅಗೇನ್ PC ಪ್ರಶ್ನೆ ಪತ್ರಿಕೆ ತೊಗೊಬರ್ತೀನಿ. ನಮ್ಮ ಜೊತೆ ಸದಾ ಟಚ್ಚಲ್ಲಿರಿ. ಸಾಧನ ಯಾವಾಗಲೂ ನಿಮಗಾಗಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.